ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಭರತ ವಂಶೋತ್ಪನ್ನನೇ, ಸತ್ವಗುಣವು ಸುಖದ ರೂಪದಲ್ಲಿಯೂ, ರಜಸ್ಸು ಕರ್ಮದ ರೂಪದಲ್ಲಿಯೂ, ತಮಸ್ಸು ಜ್ಞಾನವನ್ನೇ ಆವರಿಸಿ ಪ್ರಮಾದದ ರೂಪದಲ್ಲಿಯೂ ಬಂಧಿಸುತ್ತದೆ. 3 ಗುಣಗಳಲ್ಲಿರುವ ದೋಷವನ್ನು ಭಗವಂತ ವಿವರಿಸುತ್ತಿದ್ದಾನೆ. ಸತ್ವಗುಣದವರು ತಮ್ಮ ಜ್ಞಾನದಿಂದ ಹೆಚ್ಚು ಕಷ್ಟಪಡದೆ ಎಲ್ಲವನ್ನೂ ಸುಲಭವಾಗಿ ಪಡೆಯುತ್ತಾರೆ. ಸುಖವನ್ನೇ ಗುರಿಯಾಗಿಸಿಕೊಂಡ ಸಾತ್ವಿಕರು ಯಾವುದೇ ಹೋರಾಟ ಮಾಡದೆ ಬದುಕಲು ರಾಜಸಿಕ ಹಾಗೂ ತಾಮಸ ಗುಣದವರು ಸಹಾಯಕರಾಗುತ್ತಾರೆ. ಜ್ಞಾನಿಗಳಿಂದ ಸಹಾಯ ಬಯಸಿ ರಾಜಸಿಕ ಹಾಗೂ ತಾಮಸಿಕ ಗುಣದವರು ಅವರನ್ನು ಆಶ್ರಯಿಸುತ್ತಾರೆ. ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಸದಾ ಕರ್ಮಗಳಿಗೆ ದಾಸರಾಗುವ ರಾಜಸಿಕರ ಬಯಕೆಗೆ ಕೊನೆಯೇ ಇಲ್ಲ. ಸಾತ್ವಿಕರು ಸರಳವಾಗಿ ಆಡಂಬರವಿಲ್ಲದೆ ಬದುಕಿ ತಮ್ಮ ಜೀವನ ನಿರ್ವಹಣೆಯನ್ನು ತಮ್ಮ ಆದಾಯಕ್ಕೆ ಮಿತಿಗೊಳಿಸಿಕೊಂಡು ಬದುಕಿದರೆ, ರಾಜಸಿಕ ಗುಣದವರು ತಮ್ಮ ಆಸೆಗಳಿಗೆ ತಕ್ಕಂತೆ ಆದಾಯ ಗಳಿಸಲು ಸದಾ ಕರ್ಮದಲ್ಲಿ ನಿರತರಾಗಿ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ. ತಾಮಸ ಗುಣದವರು ತಮ್ಮ ಆದಾಯದ ಮಿತಿಯಲ್ಲಿ ಜೀವನ ನಿರ್ವಹಣೆ ಮಾಡಿಕೊಳ್ಳಲು ಹಾಗೂ ಆದಾಯ ಹೆಚ್ಚಿಸಿಕೊಳ್ಳಲು ಅಸಮರ್ಥರು. ಆದಾಯಕ್ಕಿಂತ ವ್ಯಯವನ್ನೇ ಹೆಚ್ಚು ಮಾಡುತ್ತಾ ಸಾಲ ಬಾಧೆಯಲ್ಲಿ ಸಿಲುಕಿ ತಪ್ಪಿನ ಮೇಲೆ ತಪ್ಪು ಮಾಡುತ್ತಾ ತಮ್ಮ ಸ್ವಾತಂತ್ರ್ಯವನ್ನು ಹಾಳು ಮಾಡಿಕೊಳ್ಳುವ ಇವರು ಸಮಸ್ಯೆಯ ಸುಳಿಯಲ್ಲಿ ಬದುಕುತ್ತಾರೆ. ಹರಿ ಓಂ ತತ್ಸತ್.